ಹಾಯ್, ಯಾರೆಲ್ಲ ನಾಟಿ ಕೋಳಿ ಪ್ರಿಯರ್ ಇದ್ದೀರಾ ದಯವಿಟ್ಟು ವಿಡಿಯೋ ನೋಡಿ. ನಾಟಿ ಕೋಳಿ ಪ್ರಿಯರು ಹಾಗೆ ಒಂದು ಲೈಕ್ ಕೊಟ್ಬಿಡಿ. ಯಾರಾದರೂ ಹೊಸಬ್ರು ನನ್ನ ಚಾನಲ್ ವೀಕ್ಷಣೆ ಮಾಡ್ತೀರಾ ಒಂದು ಸಬ್ಸ್ಕ್ರೈಬ್ ಮಾಡಿ. ಏನಿಲ್ಲ, ನನ್ನ ಕಡೆ ಒಂದು ಚಿಕ್ಕ ಮಾಹಿತಿ ಕೊಡೋಣ ಅಂತ ಈ ವಿಡಿಯೋ ಮಾಡ್ತಾಯಿದ್ದೀನಿ. ಚಿಕ್ಕದು ನನಗೆ ತಿಳಿದ ಪ್ರಕಾರ ನನಗೆ ಗೊತ್ತಿರೋದು, ನನ್ನ ಅನುಭವದು ಒಂದೆರಡು ಮಾಹಿತಿ. ಇವಾಗ ಏನಕ್ಕೆ ಅಂದರೆ ತುಂಬ ಜನ ನಾಟಿ ಕೋಳಿ ಸಾಗಾಣಿಕೆ ಮಾಡೋಕ್ಕೆ ತುಂಬ ಜನ ಮಾಡ್ತಿದ್ದಾರೆ. ತುಂಬ ಯೂತ್ಸು ಹುಡುಗರು ಎಲ್ಲ ನಾಟಿ ಕೋಳಿ ಸಾಗಾಣಿಕೆ ಮಾಡಬೇಕು ಅಂತ ಬರ್ತಿದ್ದಾರೆ. ಆದರೆ ತುಂಬ ಜನ ಎಡುತ್ತಿದ್ದಾರೆ. ಸಾಗಾಣಿಕೆ ಮಾಡ್ತಾರೆ ನಾಟಿ ಕೋಳಿನ, ಬಟ್ ಅದರಲ್ಲಿ ತುಂಬ ಸಕ್ಸಸ್ ಕಾಣೋದು ತುಂಬ ಜನ ಕಡಿಮೆ. ಅವ್ರಿಗೋಸ್ಕರ ಇವಾಗ ಒಂದು 10-15 ತಗೊಂಡೋಗ್ಬಿಡ್ತಾರೆ ನಾಟಿ ಕೋಳಿನ. ಸಿಂಪಲಾಗಿ ಸಾಕೋಣ ಸ್ಟಾರ್ಟಿಂಗ್ ಅಂತ ಮನೆಯಲ್ಲಿ ಅಂಥವ್ರಿಗೆ ಈ ವಿಡಿಯೋ ನೋಡಿ ಯೂಸ್ಫುಲ್ ಇದೆ. ಏನಿಲ್ಲ, ಇವಾಗ ವೆದರ್ ನೋಡಿ, ನಿಮಗೆ ಗೊತ್ತು ಇವಾಗ ಯಾವ ಥರ ಇದೆ ವೆದರ್ ಅಂತ. ಫುಲ್ಲು ವೆದರ್ ತಣ್ಣಿ ಇದೆ, ಅಂದರೆ ಫುಲ್ಲು ಕೋಲ್ಡ್ ಇದೆ, ತುಂಬ ಮಳೆ ಬೀಳ್ತಾ ಇದೆ, ವೆದರ್ ತುಂಬ ಚಳಿ ಇದೆ. ಸೊ ಈ ಟೈಮಲ್ಲಿ ಕೋಳಿಗಳು ಬೆಚ್ಚಗಿರಬೇಕು. ಈ ಟೈಮಲ್ಲೇ ಕೋಳಿ ಮರಿಗಳಿಗೆ ತುಂಬ ರೋಗ ಬರೋದು. ಚಳಿ ತಡಿಕಾದಂತೆ ಕೋಳಿಗಳು ರಕ್ತ ಹೆಪ್ಪುಕಟ್ಟಿ ಕೆಲವೊಂದು ಮರಿಗಳು ಚೆನ್ನಾಗಿ ಚಾನ್ಸಸ್ ಜಾಸ್ತಿ ಇರುತ್ತೆ, ಸಣ್ಣ ಮರಿಗಳು. ಸರಿನಾ? ಕೋಳಿಗಳನ್ನ ಫ್ರೀ ರೇಂಜ್ ಸಾಕಿದ್ರೆ ಯಾವುದೇ ಕಾರಣಕ್ಕೂ ಆಚೆ ಮಳೆಯಲ್ಲಿ ಆಚೆ ನೋಡಿ, ಆಚೆ ಹತ್ರ ನಿಲ್ಲಿಸ್ಬೇಡಿ ಜಾಸ್ತಿ. ಆಲ್ಮೋಸ್ಟ್ ಎಲ್ಲ ಹೊರಗಡೆ ಇರೋದಕ್ಕೆ ಇರಲಿ. ನಮ್ಮೆಲ್ಲ ಹೊರಗಡೆ ಇದೆ, ಹೊರಗಡೆ ಬಂದುಬಿಡ್ತವೆ. ಕೆಲವೊಂದು ಆಚೆ ಇದೆ, ಒಳಗೆ ಬರ್ತವೆ, ಹೊರಗಡೆ ಇರ್ತವೆ. ಮಳೆಯಿಂದ ಆಚೆ ಮೇಯ್ಕೊಂಡು ಬರ್ತವೆ, ಮತ್ತು ಹೊರಗಡೆ ಬರ್ತವೆ. ಈ ಥರ ಮಾಡ್ಕೊಳ್ಳಿ. ಯಾವುದೇ ಜಾಸ್ತಿ ಮಳೆ ನಿಲ್ಲಿಸ್ಕೋಬೇಡಿ. ತುಂಬ ಲಾಸ್ ಆಗುತ್ತೆ. ಆಮೇಲೆ ಕೋಳಿ ಸಾಯೋ ಚಾನ್ಸಸ್ ಇರುತ್ತೆ, ರೋಗ ಬರೋ ಚಾನ್ಸಸ್ ಇರುತ್ತೆ, ಕೋಲ್ಡ್ ಆಗಲ್ಲಕ್ಕೆ ಕೋಳಿಗಳು ಜಾಸ್ತಿ. ಅದರಿಂದ ಇನ್ನೊಂದೇನಪ್ಪ ಅಂದರೆ, ಯಾವುದೇ ಕಾರಣೂ ಕೂಡ ಈ ಟೈಮಲ್ಲಿ ಕಾವಿಗೆ ಮರಿನ ಕೂರಿಸ್ಬೇಡಿ, ಮೊಟ್ಟೆನ ಕೂರಿಸ್ಬೇಡಿ ಈ ಟೈಮಲ್ಲಿ ಕಾವಿಗೆ.